ಇಲ್ಲಿ ಬಂದರೂ ಕೂಡ ಒಂದ್ಸಲ ಹೆದರಿಕೆ ಆಯಿತು, ಇಲ್ಲಿ ಒಂದು ವ್ಯೂ ಸಿಗಲ್ಲ, ಇನ್ನು ಗಂಟೆ ಗಟ್ಟಲೆ ಕಾಯಬೇಕು ಅಂತ ಬಂದು ನಿಂತಿದ್ದೆ. ಫುಲ್ಲು ಕ್ಲಿಯರ್ ಆಯಿತು. ಸ್ಟೇಜ್ಗಳು ಇಲ್ಲ ಬೇಕಾದಷ್ಟಿದ್ದಾವೆ. ಇವತ್ತು ಉಳ್ಕೊಳ್ಳೋ ಪ್ಲ್ಯಾನ್ ಇದೆ, ಆದರೆ ಎಲ್ಲೂ ಬುಕ್ ಮಾಡಿಲ್ಲ. ಇದು ಬರೀ ಟ್ರೇಲರ್ ಥರ, ಇದು ಮೇಲೆ ಮೇಲೆ ಅದ್ಭುತವಾಗಿರುತ್ತೆ. ನಿಲ್ಲಿಸ್ಬೇಕಾ ಬೇಡ ಅಲ್ಲ? ಫಾಲ್ಸ್ ಚೆನ್ನಾಗಿದೆ, ಈಗ 2-3 ಸಲ ನೋಡಿದ್ದೀವ. ಎಲ್ಲಿ ಮಳೆ ಇರುತ್ತೆ ಅಂದ್ಕೊಂಡು ಬಂದಿರ್ತೀವಿ, ಅಲ್ಲಿ ಮಳೆ ಇರಲ್ಲ. ಎಲ್ಲಿ ಮಳೆ ಇರಲ್ಲ ಅಂದ್ಕೊಳ್ತೀವಿ, ಅಲ್ಲಿ ಮಳೆ ಇರುತ್ತೆ. ಅಲ್ಲೊಂದು ಬೇರೆ ವ್ಯೂ ಪಾಯಿಂಟ್ ಇದೆ, ಜನ ಇರ್ತಾರೆ. ಚೆನ್ನಾಗಿದೆಯಾ? ಹೋಗಿದ್ರಾ? ಈಗ ಪ್ರೀ ವೆಡ್ಡಿಂಗ್ ಆಗ್ತಾಯಿದೆಯಲ್ಲ ಅಲ್ಲಿ. ಆ ವ್ಯೂ ಪಾಯಿಂಟ್ ಚೆನ್ನಾಗಿದೆ, ಪ್ರೀ ವೆಡ್ಡಿಂಗ್ ಆಗ್ತಾಯಿದೆ. ಅವರಿಗೂ ತೊಂದರೆ, ನಮಗೂ ತೊಂದರೆ. ಇಲ್ಲಿಂದ ವ್ಯೂ ಅಂತೂ ಸಖತ್ತಾಗಿದೆ. ಡ್ರೋನೇ ಬೇಡ ಇಲ್ಲಿ. ಎಂತ ಚೆಂದ ಕಾಣ್ತಿದೆ ಗೊತ್ತಾ ಇಲ್ಲಿಂದ. ಇಲ್ಲಿ ನೋಡಿ, ಇಲ್ಲಿ ಹೀಗೆ ಮೇಲೆ ಹತ್ತೀವಿ ಇವಾಗ. ಹೌದು, ಅಲ್ಲಿಗೆ ಹೋಗ್ತೀವಿ. ಆ ವ್ಯೂ ಪಾಯಿಂಟಿಗೆ ಬಂದಾಗ ಹೋಗ್ಬೇಕು. ಅಲ್ಲೊಂದಷ್ಟು ದನಗಳು ಆರಾಮಾಗಿ ಮೇಯ್ಕೊಂಡಿದ್ದಾವೆ. ಇಲ್ಲಿಂದ ವ್ಯೂ ಅಂತೂ ಇಲ್ಲ. ನಾನು ಸ್ವಲ್ಪ ಒಂದು ಖುಷಿ ಅಂತ ಹೇಳಿದ್ರೆ ಫುಲ್ಲು ಕ್ಲಿಯರ್ ಆಗಿದೆ. ನಾವು ಹಿಂದೊಮ್ಮೆ ಬಂದಾಗ ಅಲ್ಲಿ ಕುತ್ಕೊಂಡು ಒಂದು ಸ್ವಲ್ಪ ಫೋಟೋಸ್ ತೆಗೆದಿದ್ವಿ. ನಾವು ಎಲ್ಲಿಂದ ಬಂದಿದ್ದೀವಿ ಆ ದಾರಿ ಎಲ್ಲ ಕಾಣೋದು. ಆ ಬೆಟ್ಟದ ಕೆಳಗೆ ಶುರು ಮಾಡಿದ್ದು, ಅಲ್ಲಿಂದ ಸುತ್ತೋಡ್ಕೊಂಡು ಹೀಗೆ ಬಂದು ಇಲ್ಲಿಗೆ ಬಂದು ನಿಂತಿದ್ದೀವಿ. ಇವಾಗ ಇಲ್ಲಿಂದ ಹೀಗೆ ಹೋಗ್ತೀವಿ. ಈ ಕಡೆ ಮೋಡ ತುಂಬ್ಕೊಳ್ತಿದೆ, ಮಳೆ ಬರುತ್ತೆ ಇವಾಗ. ಸ್ಟ್ರೈಕಿಂಗ್ ನಿಂತ್ಬಿಟ್ಟಿದ್ದಾವೆ. ಒಳ್ಳೆ ರೀತಿಯಿಂದ ಹುಲ್ ಮೇಯ್ದು ಈ ಕಡೆ ಬಂದಿದ್ದಾವೆ. ಗಾಳಿಕೆರೆ ಕೆಳಗೆ ನನಗೂ ಗೊತ್ತಿಲ್ಲ, ಹೋಗ್ಬರೋಣ. ನಾನು ಇದುವರೆಗೆ ಹೋಗಿಲ್ಲ ಆ ಕಡೆ. ನಾನು ಎಲ್ಲ ಸಲ ಮೇಲೆ ಹೋಗಿದ್ದೆ. ಹೋ ಚಂದ ಇದೆ ಮಾತ್ರ. ಈ ಕಡೆ ಬಂದಿರಲಿಲ್ಲ ಮುಂಚೆ. ಈ ಕಡೆ ತುಂಬ ಆಳ ಇದ್ದಂಗೆ ಅನಿಸ್ತಾ ಇದೆ, ಯಾಕಂದರೆ ಫುಲ್ಲು ಸ್ಟೀಪ್ ಅನಿಸ್ತಿದೆ. ಈ ಕಡೆ ಮಳೆ ಹೊಡೆಯೋಕ್ಕೆ ಸ್ಟಾರ್ಟ್ ಆಯಿತು. ಇದೆಲ್ಲಿ ಇಲ್ಲಿ ಹೆಚ್ಚು ಜನ ಓಡಾಡಲ್ಲ ಅನಿಸುತ್ತೆ. ನಾವೇ ಹೋಗ್ತಿರೋದು ಕಾಣ್ತಾ ಇರೋದು. ಆ ಕಡೆಯಿಂದನೂ ಯಾರೂ ಬರ್ತಾನೂ ಇಲ್ಲ. ದಾರಿ ಮಾತ್ರ ಚೆನ್ನಾಗಿದೆ.
ಹೋದಷ್ಟು ದಾರಿ ಕಾಣ್ತಾ ಇದೆ. ಅರೆ ಚೆನ್ನಾಗಿದೆ ಇದು, ಸಖತ್ತಾಗಿದೆ ಇದು. ಇಲ್ಲೇ ಬಂತು ಅನ್ಸತ್ತೆ. ಇಲ್ಲಿದೆ ಗಾಳಿ ಕೆರೆ. ಇಲ್ಲಿ ಕೆರೆ ಇದೆ, ಕೆರೆ ಕಾಣ್ತಾ ಇದೆ. ಕ್ಲಿಯರ್ ಆಗಿರೋ ವ್ಯೂ ಇಲ್ಲ ಕೆರೆದು. ಚೆನ್ನಾಗಿದೆ ಅನ್ಸತ್ತೆ. ಓ ಇಲ್ಲಿ ದೇವಸ್ಥಾನ ಇದೆ, ಇದೇ ಲಾಸ್ಟು. ಇಲ್ಲಿ ಜಾರತ್, ಇದು ಸಿಕ್ಕಾಬೇಡ ಜಾರತ್. ನಾನೀಗ ಸಿಕ್ಕಾಕೊಂಡೆ, ಈಗ ಮೇಲೆ ಹೋಗಂಗಿಲ್ಲ, ವಾಪಸ್ ಹೋಗಂಗಿಲ್ಲ. ಡ್ಯಾನ್ಸ್ ಮಾಡ್ಕೊಂಡು ಬರ್ತಾ ಇದೆ ಇದು. ಅದೇ ಚೆನ್ನಾಗಿರ್ಬೋದು. ಇಲ್ಲಿ ಒಂದ್ಸಲ ಕ್ಲಿಯರ್ ಆಗಿದ್ರೆ ಗೊತ್ತಾಗೋದು. ವ್ಯೂ ಇಲ್ಲಿ ಚೆನ್ನಾಗಿದೆ ಅನ್ಸತ್ತೆ, ಆದರೆ ಒಂದು ಚೂರು ಕ್ಲಿಯರ್ ಆಗ್ತಿಲ್ಲ. ಕಾದು ಕಾದು ಸಾಕಾಯ್ತು. ಎಲ್ಲಿ ಒಂದೇ ಸಲ ಜಾರತ್ತಂತ ಹೆದರಿಕೆ ಆಗತ್ತೆ. ಬ್ರೇಕ್ ಆಗಿದ್ರೆ ಪಟ್ಟೆ ಜಾರತ್ತೆ. ಇಷ್ಟೊತ್ತಿಗೆ ಇವಾಗ ಕ್ಲಿಯರ್ ಆಯ್ತು. ಸರಿಯಾಗಿ ಗಾಳಿ ಹೊಡಿತಾ ಇದೆ. ಹೋಗ್ಬೇಕಂತ ಹೊರಟಿದ್ದೀವಿ, ಒಂದೇ ಸಲ ಕ್ಲಿಯರ್ ಆಯ್ತು. ಇಲ್ಲಿರೋದು ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಈ ಕೆರೆ ನೋಡಿ ಎಷ್ಟು ಚಂದ ಇದೆ. ಇಲ್ಲಿ ಬಂದು ಹೆಚ್ಚು ಕಮ್ಮಿ ಒಂದು 15-20 ನಿಮಿಷ ವೇಟ್ ಮಾಡಿದ್ದೀವಿ. ಏನು ಕಾಣ್ತಾ ಇರಲಿಲ್ಲ ಬಂದಾಗ. ಅದಾದ್ರ ಮೇಲೆ ದೇವಸ್ಥಾನ ಹತ್ರ ಬಂದು ಮಾತಾಡ್ತಿದ್ದೀವಿ, ಒಂದೇ ಸಲ ಕ್ಲಿಯರ್ ಆಯ್ತು. ಇದಿಷ್ಟು ಜಾಗ ಚೆನ್ನಾಗಿ ಅನಿಸ್ತಾ ಹೋಗ್ಬೇಕಾದ್ರೆ. ಬರ್ತಿಲ್ಲಿ ತನಕ ಬರೋದು. ಈಗ ಇಲ್ಲಿ ಒಂದೇ ಸಲ ವ್ಯೂ ಬಂತು. ಹೊಟ್ಟೆಗೆ ಏನಾದರೂ ಸ್ವಲ್ಪ ತಿನ್ಕೊಳ್ಳೋಣ ಅಂತ ಅಂದ್ಕೊಂಡು ಬಂದ್ವಿ. ಊಟ ಮಾಡಿದ್ವಿ. ಯಾಕಂತ ಹೇಳಿದ್ರೆ ಮತ್ತೆ ಕೇಳ್ಕೋಬೇಕಲ್ಲ ಊಟಕ್ಕೆ. ಇನ್ನೂ ಇಲ್ಲ ಅಲಿತಾ ಇದ್ದೀವಿ. 3 ಗಂಟೆ ಆಯಿತು. ಮೇಲೆ ಮ್ಯಾಗಿ ಬಿಟ್ಟರೆ ಬೇರೆ ಏನು ಸಿಗಲ್ಲ ಅಂದ್ಕೊಂಡು ಇಲ್ಲೇ ತಿಂದ್ವಿ. ಇವಾಗ ಮಾಣಿಕ್ಯದಾರ ಕಡೆಗೆ. ಸರಿಯಾಗಿ ಗಾಳಿ ಬರ್ತಾ ಇದೆ. ಇದು ಇಲ್ಲ, ನಾವು ಮೂವಿ ಶೂಟಿಂಗ್ ಬೇರೆ ಆಗ್ತಾ ಇದೆ.
ಯಾವುದು ಅದಾ? ಹೌದಾ? ಒಂದು ವಿಚಾರ ಗೊತ್ತಿರಲಿಲ್ಲ ಅಂದರೆ ಅದೇ ದೇವಿರಮ್ಮ ಬೆಟ್ಟ. ನಂಗೆ ಇವತ್ತು ಗೊತ್ತಾಗಿದೆ ಅದು. ನೀರಿಂದ ಅಷ್ಟೊಂದು ಫ್ಲೋ ಇಲ್ಲ, ಮಳೆ ಕಮ್ಮಿ ಇದೆ ಅಲ್ಲ. ಅಲ್ಲಿಂದ ಮೇಲೆ ಬಂದು ಸುಸ್ತಾಗೋಯ್ತು. ಒಂದು ರಾಶಿ ಲಗೇಜ್ ಬೇರೆ ಇದೆಯಾ, ಬೇಗ ಸುಸ್ತಾಗೋಗ್ಬಿಡತ್ತೆ. ದೇವಿರಮ್ಮ ಬೆಟ್ಟ. ಇಲ್ಲಿ ನಾನು ಡ್ರೋನ್ ಶಾಟ್ಸ್ ತೆಗೆಯೋಣ ಅಂತ ಹೇಳ್ಬಿಟ್ಟು ಡ್ರೋನ್ ಹಾರಿಸಿದ್ದಾಯ್ತಾ. ಡ್ರೋನ್ ಕ್ರ್ಯಾಶ್ ಆಗೋದು ಸ್ವಲ್ಪದ್ರಲ್ಲಿ ಮಿಸ್ಸು. ಸಿಕ್ಕಾಪಟ್ಟೆ ಗಾಳಿ ಇದೆಯಾ, ಪುಣ್ಯಕ್ಕೆ ಏನೂ ಆಗಿಲ್ಲ. ಕೈ ಫುಲ್ಲು ಐಸ್ ಆಗ್ತಾ ಇದೆ, ಅಷ್ಟು ಥಂಡಿ ಆಗಿದೆ ಈಗ. ವೈಸರಲ್ಲಂತೂ ಏನೂ ಕಾಣ್ತಾ ಇಲ್ಲ, ಫುಲ್ಲು ಫಾಗ್ ತುಂಬ್ಕೊಂಡು ಬಿಟ್ಟಿದೆ. ಹಾಫ್ ವೈಸರ್ ಹಾಕೊಂಡು ಓಡಿಸ್ತಾ ಇದ್ದೀನಿ. ಮೈಕಿಗೆ ನೀರು ಬೀಳುತ್ತೆ, ಅದಕ್ಕೋಸ್ಕರ ವೈಸರ್ ತೆಗಿಯೋ ಹಾಗಿಲ್ಲ. ಕೇರ್ಫುಲ್ಲಾಗಿ ಸ್ಲೋ ಆಗಿ ಹೋಗ್ಬೇಕು ಇವಾಗ ಅಷ್ಟೇ. ನಮ್ಗೆ ತೀರಾ ಮಳೆ ಸಿಕ್ಕಿರಲಿಲ್ಲ, ಈಗನೇ ಸಿಕ್ಕಿರೋದು ಮಳೆ. ವೆದರ್ ಸಖತ್ತಾಗಿದೆ. ವ್ಲಾಗಿಂಗ್ನ ಸೈಡಿಗೆ ಇಟ್ಟರೆ ಎಂಜಾಯ್ ಮಾಡೋ ವೆದರ್ ಇದು. ಒಂದಾಗಿದ್ದಿದ್ದೆ ಗೊತ್ತಾಗ್ತಿಲ್ಲ. ರೋಡ್ ಒಂದಿಷ್ಟು ಅಗಲ ಇದೆ ಅಂದಾಗ ಗೊತ್ತಾಗ್ತಿದೆ, ಏನು ಕಾಣ್ತಾ ಇಲ್ಲ. ಅಯ್ಯೋ ಥೋ 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 ಥೋ, ಕಾಣ್ತಾನೆ ಇಲ್ಲ. ನಂದು ಹೊಸ ಹೆಲ್ಮೆಟ್ ಬೇರೆ ಹಾಕೊಂಡು ಬಂದಿಲ್ಲ, ಅದು ಹಾಕೊಂಡು ಬಂದಿರೋ ನೀಟಾಗಿರೋದು. ಬಂದು ಅಲ್ಲ, ಮಳೆ ಮುಗಿಯಲ್ಲ ಈಗ, ಜಾಸ್ತಿನೇ ಆಗ್ತಾ ಇದೆ. ನಾವು ಕೆಳಗೆ ಇಳಿತಾ ಇರ್ಬೇಕಾದ್ರೆ ಇನ್ನೂ ಕಮ್ಮಿ ಆಗತ್ತೆ ಅಂದ್ಕೊಂಡ್ವಿ. ನಾವು ಸ್ವಲ್ಪ ಬೇಗ ಮೇಲೆ ಹೋಗಿದ್ರೆ ಆಗೋದು. ನಾವು ಇಲ್ಲಿಂದ ಮೇಲೆ ಹೋಗೋಕ್ಕೆ ತುಂಬ ಟೈಮ್ ತೊಗೊಂಡ್ವಿ. ಎಲ್ಲ ಕಡೆ ತುಂಬ ಹೊತ್ತು ನಿಂತಿದ್ವಿ. ಮತ್ತೊಂದು ಗಾಳಿ ಕೆರೆ ಹತ್ರ ಹೋಗಿ ಅಲ್ಲಿ ತುಂಬ ಹೊತ್ತು ನಿಂತಿದ್ವಿ. ಮೊಣಕೆದಾರ ಹೋಗ್ಬೇಕಾದ್ರೆ ಒಂದು 4 ಆಗಿತ್ತ ಏನೋ. ನಮ್ಗೆಲ್ಲ ಅಷ್ಟೊಂದು ಕ್ಯಾಪ್ಚರ್ ಮಾಡೋಕ್ಕೆ ಸಿಕ್ಕಿಲ್ಲ. ಒಂದ್ಸಲಿ ಚೆನ್ನಾಗಿ ಮಳೆ ಬಂದ್ಬಿಟ್ಟು ಹೋಯಿತು. ಅಲ್ಲಿಂದ ವಾಪಸ್ ಬಂದು ಹೋಗ್ಬೇಕಾದ್ರೆ ಒಂದು ಹೋಮ್ ಸ್ಟೇ ಕಾಣ್ತು, ಅಲ್ಲೇ ಸ್ಟೇ ಮಾಡಿಬಿಟ್ಟಿದ್ವಿ. ಇವಾಗ ಇದ್ವಿ, ಗಂಟೆ ಈಗ 7 ಆಗಿದೆ. ವ್ಯೂ ಇಲ್ಲಿಂದ ಎಷ್ಟು ಚೆನ್ನಾಗಿದೆ. ಈ ಬ್ಲಾಗ್ನ ಎಲ್ಲ ಎಂಡ್ ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿ ತನಕ ಬಾಯ್.